ಹೌದು, ಹೀಗೆ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರದಲ್ಲಿ ಒಳಗೆ ಯಾರು ನುಗ್ಗಿದ್ದಾರೆ ಅಂತ ಅಂಗಡಿ ಮಾಲಕ ಒದ್ದಾಡ್ತಾ ಇರುವಂಥದ್ದು. ಆಯ್ತಾ, ಆ ಮೈ ಚೋಡಂಗ ನಹಿ ಅಂತ ಉರುಗು ತಜ್ಞ ಬೃಹತ್ ನಾಗರಹವನ್ನು ಹಿಡಿದು ರಕ್ಷಣೆ ಮಾಡ್ತಾ ಇರೋದು. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದ ಬಳಿ ಇರುವ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರದ ಬಳಿ. ಎರಡು ವರ್ಷಗಳಿಂದ ನಾಗೇಂದ್ರ ಅನ್ನೋರು ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರವನ್ನ ಯಾವುದೇ ತೊಂದರೆ ಇಲ್ಲದೆ ನಡೆಸ್ಕೊಂಡು ಬಂದಿದ್ದಾರೆ. ಅದರಂತೆ ಶುಕ್ರವಾರ ಔಷಧ ಕೇಂದ್ರವನ್ನ ತೆಗೆದು ಕೆಲಸ ಮಾಡ್ಕೊಂಡಿದ್ರು. ಆದ್ರೆ ಇದ್ದಕ್ಕಿದ್ದಂತೆ ಔಷಧ ಕೇಂದ್ರದಲ್ಲಿ ಸೌಂಡ್ ಬರ್ತಾ ಇತ್ತು. ಅದೇನಪ್ಪ ಸೌಂಡು ಅಂತ ಮೊಬೈಲ್ ಟಾರ್ಚ್ ಹಾಕಿ ನೋಡಿದ್ರೆ ಹಾವಿನ ಬಾಲ ಕಾಣಿಸ್ಕೊಂಡಿದೆ. ಇದರಿಂದ ಭಯಭೀತಗೊಂಡ ನಾಗೇಂದ್ರ ಔಷಧ ಕೇಂದ್ರದಿಂದ ಆಚೆಗೆ ಓಡ್ ಬಂದು ಜನರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಒಳಗಡೆ ಸೌಂಡ್ ಆಯ್ತು. ಒಳಗಡೆ ಹೋದ್ರೆ ಸ್ವಲ್ಪ ಇದು ಗಟ್ಟುಗಳೆಲ್ಲ ಇಟ್ಟಿದ್ವಿ. ಅಲ್ಲಿ ಸ್ವಲ್ಪ ನೋಡಿದಾಗ ಬಾಲ ಕಾಣಿಸ್ತು ಈಚೆ. ಏನೋ ಹಾವೇ ಇದ್ದಂಗೆ ಅಂದ್ಬಿಟ್ಟು ಮೊಬೈಲ್ ಟಾರ್ಚ್ ಆನ್ ಮಾಡಿಬಿಟ್ಟು ಟಾರ್ಚ್ ಬಿಟ್ಟರೆ ಅದು ಸರ್ ಅಂತ ಮೂವ್ ಆಯಿತು. ಮೂವ್ ಆಗಿದ್ದು ಆಮೇಲೆ ಈ ಕಡೆ ಬಂತು. ಅವಾಗ ಈಚೆ ಬಂದು ಅವ್ರಿಗೆ ಯಾರ್ದು ನಂಬರ್ ಇಸ್ಕೊಂಡ್ರು, ಕಾಲ್ ಮಾಡಿದ್ರು. ಅವ್ರು ಬಂದು ನೋಡಿದ್ರೆ ಇಲ್ಲ ಆಚೆ ಹೋಗ್ಬಿಟ್ಟೈತೆ ಅಂತ ಅವ್ರು ಹೇಳ್ತಾರೆ. ಆಮೇಲೆ ನೋಡಿದ್ರೆ ಅದು ಒಳಗಡೆ ಐತೆ. ಅದ್ರ ಹೋಗಿ ಅದು ಮೆಡಿಸಿನ್ ಬಾಕ್ಸ್ ಮೇಲೆ ಮಲ್ಕೊಬಿಡೈತೆ. ಹಂಗಾಗಿ ನೀಟಾಗಿ ಕಾಣಿಸ್ತು. ಎಷ್ಟು ವರ್ಷಗಳಿಂದ ನೀವು ನಡೆಸ್ತಾ ಇದ್ರಿ? ಇದು 2 ವರ್ಷ ಆಯ್ತು. 2 ವರ್ಷ. ಇನ್ನು ಯಾವಾಗ ಜನೌಷಧಿ ಕೇಂದ್ರದಲ್ಲಿ ನಾಗರಾಜಪ್ಪನ ಹಲ್ಚಲ್ ಸೃಷ್ಟಿ ಆಯಿತೋ ಸಾರ್ವಜನಿಕರು ಉರಗ ತಜ್ಞ ಜುನೈದ್ಗೆ ಫೋನ್ ಮಾಡಿ ತಿಳಿಸಿದ್ರು. ಇನ್ನು ಸ್ಥಳಕ್ಕೆ ಬಂದ ಉರಗ ತಜ್ಞ ಜುನೈದ್ ಔಷಧ ಕೇಂದ್ರ ಶೋಧನೆ ನಡೆಸಿದಾಗ ಒಳಗಡೆ ಬೃಹತ್ ಗಾತ್ರದ ಬುಸ್ ಬುಸ್ ನಾಗ ಔತ್ ಕುಳಿತಿರೋದು ಕಣ್ಣಿಗೆ ಬಿದ್ದಿದೆ. ತಕ್ಷಣ ಈ ನಾಗರಹವನ್ನು ಹಿಡಿದು ರಕ್ಷಣೆ ಮಾಡಿದ್ದಾರೆ. ಮೆಡಿಕಲ್ ಶಾಪ್ ನುಗ್ಗಿತಾ? ಸಿಕ್ಕಾಪಟ್ಟೆ ದಪ್ಪ ಇದೆ. ಹಾಂ, ಇನ್ನೊಂದೈತಾ? ಫ್ರೆಂಡು ಲಲ್ಲು ಅಂತ ಇದ್ದಾರೆ, ಇಲ್ಲ ಮುಂದೆ ಮೆಡಿಕಲ್ ಮುಂದೆ. ಫೋನ್ ಮಾಡಿದ್ರು, ಈ ಥರ ಮೆಡಿಕಲ್ ಅಲ್ಲಿ ಹಾವು ಬಂದೈತಂತ. ಮನೇಲಿದ್ದೆ, ಹಂಗೆ ಬಂದೆ. ಬಂದು ನೋಡಿದ್ರೆ ಅವ್ರು ಆಚೆ ಹೋಯ್ತು ಅಂದರು. ಒಳಗಡೆ ನೋಡಿದ್ರೆ ಒಳಗಡೆನೇ ಇತ್ತು. ಸೊ ಇಟ್ಕೊಂಡು. ಸೊ ಯಾವ ರೀತಿ ಹಾವಿದೆ ಅಣ್ಣ? ಅಣ್ಣ ನಾಗರಾವ್ ಇದು. ಜಾಸ್ತಿ ದೊಡ್ಡದೇ ಐತೆ. ಭಾರಿ ಗಾತ್ರದ ಹಾವು. ಡೇಂಜರಸ್ ಏನದು ಹಾವು? ಡೇಂಜರಸ್ ಸರ್, ನಾಗರಾವ್ ಡೇಂಜರಸ್. ಈ ಔಷಧ ಕೇಂದ್ರದ ಸುತ್ತಮುತ್ತಲೂ ಹಳೆಯ ಸಾಮಗ್ರಿಗಳಿದ್ದು ಇದರಲ್ಲಿ ಅವಿತಿದ್ದ ನಾಗರ ಹಾವು ರಾತ್ರಿ ಸಮಯದಲ್ಲಿ ಔಷಧ ಕೇಂದ್ರಕ್ಕೆ ನುಗ್ಗಿ ದೊಡ್ಡ ಅವಾಂತರವನ್ನೇ ಸೃಷ್ಟಿ ಮಾಡಿತ್ತು. ಸಾರ್ವಜನಿಕರಂತೂ ಈ ಬೃಹತ್ ಗಾತ್ರದ ನಾಗರ ಹಾವನ್ನು ನೋಡಿ ಫೋಟೋ ಕ್ಲಿಕ್ಕಿಸಲು ಮುಗಿಬಿದ್ದಿದ್ರು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.